ವೀಕ್ಷಕರೇ, ಕೇರಳ ರಾಜ್ಯದ ತ್ರಿಶೂರ್ ಡಿಸ್ಟ್ರಿಕ್ಟ್ ನಲ್ಲಿ ನಂದಿತಾ ಮಸ್ತಾನಿ ಎಂಬ ಒಬ್ಬ ಮಾಡೆಲ್ ಕಮ್ ನಟಿ ವಾಸವಾಗಿದ್ದಾರೆ. ಅವರಿಗೆ 27 ವರ್ಷಗಳಿರಬಹುದು. ತ್ರಿಶೂರ್ ಆಕೆಯ ಸ್ವಂತ ಊರು. ಬೈ ಪ್ರೊಫೆಷನ್ ಆಕೆ ಒಬ್ಬ ಮಾಡೆಲ್ ಕಮ್ ನಟಿ ಆಗಿರೋದ್ರಿಂದ ಕೆಲವೊಂದು ಸಿನಿಮಾಗಳಲ್ಲೂ ನಟನೆ ಕೂಡ ಮಾಡಿದ್ದಾರೆ. ಅಂದು 19 ಮೇ 2023 ದಿನ ಆಕೆಗೆ ಕೊಚ್ಚಿನ್ನಲ್ಲಿ ಒಂದು ಮಾಡೆಲಿಂಗ್ ಕೆಲಸ ಸಿಕ್ಕಿದ ಕಾರಣ ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ತ್ರಿಶೂರ್ನಿಂದ KSRTC ಬಸ್ನಲ್ಲಿ ಹೊರಡುತ್ತಾರೆ. ತ್ರಿಶೂರ್ನಿಂದ ಕೊಚ್ಚಿಗೆ ತಲುಪೋಕೆ ಸುಮಾರು 3 ರಿಂದ 3.5 ಗಂಟೆಯಾದ್ರೂ ಬೇಕು. ವೀಕ್ಷಕರೇ, ನಾರ್ಮಲ್ ಆಗಿ ನೀವುಗಳು KSRTC ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಗೊತ್ತಿರುತ್ತೆ, ಒಂದು ಸೈಡ್ 2 ಸೀಟ್ ಇರುತ್ತೆ, ಇನ್ನೊಂದು ಸೈಡ್ 3 ಸೀಟ್ ಇರುತ್ತೆ. ನಂದಿತಾಗೆ ಆ 3 ಜನ ಕೂತ್ಕೊಳ್ಳೋ ಸೀಟ್ ನಲ್ಲಿ ಜಾಗ ಸಿಗುತ್ತೆ. ವಿಂಡೋ ಸೈಡ್ ಹೋಗಿ ಆಕೆ ಕೂತ್ಕೋತಾರೆ. ತ್ರಿಶೂರ್ನಿಂದ ಕೊಚ್ಚಿಗೆ ಹೋಗೋಕೆ 3 ಗಂಟೆಯಾದ್ರೂ ಬೇಕಾಗಿರೋದ್ರಿಂದ ಆಕೆ ಬಸ್ ನಲ್ಲಿ ಕೂತ ಕೆಲವೇ ಕ್ಷಣಗಳಲ್ಲಿ ನಿದ್ರೆ ಮಾಡೋಕೆ ಶುರು ಮಾಡ್ತಾರೆ. ಬಸ್ ನಾರ್ಮಲ್ ಆಗಿ ಟ್ರಾವೆಲ್ ಆಗ್ತಾನೆ ಇತ್ತು. ಇನ್ನೇನು ಕೊಚ್ಚಿಗೆ ಹತ್ತಿರ ಬರಬೇಕು ಅನ್ನೋ ಹೊತ್ತಿಗೆ ಅಂಗಮಲಿ ಅನ್ನೋ ಒಂದು ಸ್ಟಾಪ್ ಇದೆ. ಬಸ್ ಬಂದು ಅಂಗಮಲಿಗೆ ಸ್ಟಾಪ್ ಕೊಟ್ಟಾಗ ಒಬ್ಬ ಹುಡುಗ ಬಂದು ಆಕೆಯ ಪಕ್ಕದಲ್ಲಿ ಕೂತ್ಕೋತಾನೆ. ಆಕ್ಚುಲ್ ಆಗಿ ನಂದಿತಾ ಕೂತ್ಕೊಂಡಿದ್ದು 3 ಜನ ಕೂರೋ ಸೀಟ್ ನಲ್ಲಿ. ನಂದಿತಾ ವಿಂಡೋ ಸೈಡ್ ಕೂತ್ಕೊಂಡಿದ್ರೆ ಅದೇ ಸೀಟ್ ನ ಕಾರ್ನರ್ ನಲ್ಲಿ ಮತ್ತೊಂದು ಹುಡುಗಿ ಕೂತ್ಕೊಂಡಿದ್ರು. ಈ 2 ಹುಡುಗಿಯರ ಮಧ್ಯದಲ್ಲಿ ಬಂದು ಆ ಹುಡುಗ ಕೂತ್ಕೋತಾನೆ. ಕೂತಂತಹ ಹುಡುಗ ಏನ್ ಮಾಡ್ತಾನೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್. ನೀವುಗಳು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಆತ ಬಂದು ಕೂತ್ಕೊಂಡ ತಕ್ಷಣವೇ ನಂದಿತಾಗೆ ಎಚ್ಚರವಾಗುತ್ತೆ. ಇನ್ನೇನು ಕೊಚ್ಚಿ ಕೂಡ ಸಮೀಪವೇ ಇದ್ದಿದ್ರಿಂದ ಇಲ್ಲಿಂದ ಮಲ್ಕೊಳ್ಳೋದು ಬೇಡ ಅಂತ ವಿಂಡೋ ಸೈಡ್ ನೋಡ್ಕೊಂಡೇ ಕೂತ್ಕೋತಾರೆ ನಂದಿತಾ. ಮಧ್ಯದಲ್ಲಿ ಬಂದು ಕೂತಂತಹ ಹುಡುಗನನ್ನ ಆಕೆ ಗಮನಿಸ್ತಾರೆ. ನೋಡೋಕೆ ಬಹಳನೇ ಡೀಸೆಂಟ್ ಆಗಿ ಇರ್ತಾನೆ. ಡೀಸೆಂಟ್ ಆಗಿ ಬಟ್ಟೆ ಹಾಕಿದ್ದಾನೆ, ಕೈಲಿ ಒಂದು ಬ್ಯಾಗ್ ಇಟ್ಕೊಂಡಿದ್ದಾನೆ. ಜೊತೆಗೆ ಬಸ್ ನಲ್ಲಿ ಕೂತು ಎಲ್ಲರೂ ಮೊಬೈಲ್ ನೋಡ್ತಿರೋ ಹಾಗೆ ಆತ ಕೂಡ ತನ್ನ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತಿದ್ದ. ಬಸ್ ಹೊರಟು ಒಂದು 5 ನಿಮಿಷಗಳಾದ ಮೇಲೆ ಆತ ನಂದಿತಾಳೊಂದಿಗೆ ಮಾತನಾಡಲು ಶುರು ಮಾಡ್ತಾನೆ. ಎಲ್ಲಿಗೆ ಹೋಗ್ತಿದ್ದೀರಾ? ಕೊಚ್ಚಿನ್ಗೆ ಯಾಕೆ ಹೋಗ್ತಿದ್ದೀರಾ? ತುಂಬಾ ಬಿಸಿಲಿದೆ ಅಲ್ವಾ ಅಂತೆಲ್ಲ ನಾರ್ಮಲ್ ಆಗಿ ಮಾತುಕತೆ ನಡೆಸ್ತಾನೆ. ನಂದಿತಾ ಕೂಡ ಸರಿ ಅಂತ ಆತ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾರೆ. ಹೀಗೆ ಮಾತುಕತೆ ಆಡ್ತಾ ಬಸ್ ಕೊಚ್ಚಿನ್ ಕಡೆಗೆ ಹೋಗ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ಆ ಹುಡುಗ ತನ್ನ ಕಾಲನ್ನ ನಂದಿತಾಳ ಕಾಲಿಗೆ ಒರೆಸೋಕೆ ಶುರು ಮಾಡ್ತಾನೆ. ನಂದಿತಾ ಅವತ್ತು ನಾರ್ಮಲ್ ಆಗಿ ಜೀನ್ಸ್ ಹಾಗೂ ಟೀ ಶರ್ಟ್ ಹಾಕೊಂಡಿದ್ರು. ಅದೊಂದು 3 ಜನ ಕೂತ್ಕೊಳ್ಳೋ ಸೀಟ್. ಆತ ತನ್ನ ಬ್ಯಾಗ್ ಅನ್ನ ತನ್ನ ಕಾಲ ಕೆಳಗೆ ಇಟ್ಕೊಂಡಿದ್ದ. ಮೇ ಬಿ ಜಾಗ ಕಮ್ಮಿ ಇರೋದ್ರಿಂದ ಹೀಗೆ ಟೈಟ್ ಆಗಿ ಕಾಲು ತಾಕ್ತಿದೆ ಅಂತ ಸುಮ್ಮನಾದ ನಂದಿತಾ ವಿಂಡೋ ಸೈಡ್ ನೋಡ್ಕೊಂಡು ಸುಮ್ಮನೆ ಕೂತ್ಕೋತಾರೆ. ಇದಾಗಿ 5-10 ನಿಮಿಷಗಳ ನಂತರ ಆತನ ಕೈ ನಂದಿತಾಳ ತೊಡೆ ಮೇಲೆ ಬೀಳೋಕೆ ಶುರುವಾಗತ್ತೆ. ಈಗ ನಂದಿತಾಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಮೊದಲಿಗೆ ಜಾಗ ಕಮ್ಮಿ ಇದೆ, ಹಾಗಾಗಿ ಹೀಗೆ ಕಾಲು ತಾಕ್ತಿದೆ ಅಂದ್ಕೊಂಡಿದ್ದ ನಂದಿತಾ ಈಗ ಆತನ ಕೈ ತನ್ನ ಕಾಲ ಮೇಲೆ ಇರೋದನ್ನ ನೋಡಿ ಭಯ ಪಡ್ತಾಳೆ. ನಂತರ ನಂದಿತಾ ಎಷ್ಟಾಗುತ್ತೋ ಅಷ್ಟು ವಿಂಡೋಗೆ ಹೊರಗಿ ಕೂತ್ಕೋತಾರೆ. ಆದಷ್ಟು ಕಾಲನ್ನ ವಿಂಡೋ ಸೈಡ್ಗೆ ಮಾಡಿ ಕೂತ್ಕೋತಾರೆ. ಇದಾಗಿ 2 ನಿಮಿಷಗಳಲ್ಲೇ ಆತ ತನ್ನ ಕೈಯನ್ನ ಆಕೆಯ ಸೊಂಟಕ್ಕೆ ಒರೆಸೋಕೆ ಶುರು ಮಾಡ್ತಾನೆ. ವೀಕ್ಷಕರೇ, ಈ ತರಹದ ಸನ್ನಿವೇಶಗಳು ಬಸ್ ನಲ್ಲಿ ಟ್ರಾವೆಲ್ ಮಾಡೋ ಬಹಳಷ್ಟು ಮಹಿಳೆಯರು ಫೇಸ್ ಮಾಡೇ ಇರ್ತಾರೆ. ನಂದಿತಾರದು ಕೂಡ ಅದೇ ಸಿಚುವೇಶನ್. ಆಕೆ ಕೋಪದಿಂದ ಆತನ ನೋಡಿದ್ರು ಆತ ತನ್ನ ಸವರೋ ಕೆಲಸನ ಮಾಡ್ತಾನೆ ಇದ್ದ. ಹೇಗಾದ್ರೂ ಇದರಿಂದ ತಪ್ಪಿಸಿಕೊಂಡು ಕೊಚ್ಚಿ ತಲುಪಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಆದಷ್ಟು ಆತನಿಂದ ದೂರನೇ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಲ್ಲಿಂದ ಒಂದು 5 ನಿಮಿಷಗಳಲ್ಲಿ ನಂದಿತಾ ಕನಸಲ್ಲೂ ಊಹೆ ಮಾಡದ ಒಂದು ಸನ್ನಿವೇಶ ಆಕೆಗೆ ಎದುರಾಗುತ್ತೆ. ಅದೇನೆಂದರೆ ಸ್ವಲ್ಪವೇ ಸ್ವಂಟವನ್ನ ಸವರುತ್ತಿದ್ದ ಆತ ತನ್ನ ಕಾಲ ಕೆಳಗಿದ್ದ ಬ್ಯಾಗ್ ಅನ್ನ ತೆಗೆದು ತನ್ನ ತೊಡೆಯ ಮೇಲೆ ಇಟ್ಕೋತಾನೆ, ತನ್ನ ಕಾಮ ಪ್ರಚೋದನೆಯನ್ನ ಮುಚ್ಚಿಡಲು. ಕೆಲ ಸೆಕೆಂಡ್ಗಳ ನಂತರ ತನ್ನ ಪ್ಯಾಂಟ್ ನ ಜಿಪ್ ಅನ್ನು ಓಪನ್ ಮಾಡಿ ಹಸ್ತಮೈಥುನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಅಂದ್ರೆ ಆತ ಮಾಸ್ಟರ್ಬೇಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಇದನ್ನ ನಂದಿತಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಲೆವೆಲ್ಗೆ ಆತ ಹೋಗ್ತಾನೆ ಅಂತ ಆಕೆ ಅಂದ್ಕೊಂಡಿರಲಿಲ್ಲ. ಇದನ್ನ ಗಮನಿಸಿದ ನಂದಿತಾ ತನ್ನ ಮೊಬೈಲ್ ತೆಗೆದು ವಿಡಿಯೋ ಮಾಡೋಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಇಲ್ಲಿದೆ ಈ ವಿಡಿಯೋ. Can you stop doing that, please? Can you stop doing that? No, can you stop doing that? ആളുടെ സിബ് തുറന്നിട്ട് കുറേ നേരം ആള് ഇവിടുത്തെ കുറച്ച് പനിയൊപ്പിക്കുന്നത്. Are you okay? Is everything okay with you? Is your zip open? It's not. It's not. It's not. Are you sure it's not? Are you sure? His zip was open. It's there. Is the zip open? Is the zip open? Zip open. കുറേ നേരം
He was caught. His zip open. I just want to know if his zip was open. Zip open ആണ്. His shit was outside. കംപ്ലൈന്റ് ഉണ്ടോ? Complaint ഉണ്ട്. Complaint ഉണ്ട്. തൊട്ടോ ഇല്ലയോ എന്നല്ല. കുറേ നേരം ഞാൻ നോട്ടീസ് എടുത്തു. ಯಾವಾಗ ನಂದಿತಾ ವಿಡಿಯೋ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಕೆ ಆತನನ್ನ ಪ್ರಶ್ನಿಸೋಕೆ ಶುರು ಮಾಡಿದಾಗ ಆತ ತನ್ನ ಸೀಟ್ನಿಂದ ಎದ್ದು ಹೋಗಿ ನಿಂತ್ಕೋತಾನೆ. ತಕ್ಷಣವೇ ಲಾಸ್ಟ್ ಸೀಟ್ ನಲ್ಲಿ ಕೂತ್ಕೊಂಡಿದ್ದ ಕಂಡಕ್ಟರ್ ಅಲ್ಲಿಗೆ ಬಂದು ಏನು ಜಗಳ ಅಂತ ಕೇಳ್ತಾರೆ. ಆಗ ನಂದಿತಾ ಕಂಡಕ್ಟರ್ಗೆ ಈತನ ಜಿಪ್ ಓಪನ್ ಆಗಿದೆ, ಈತ ನನ್ನ ಜೊತೆ ಕೂತ್ಕೊಂಡು ಈ ತರಹದ ಹೇಯ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ ತಕ್ಷಣವೇ ಕಂಡಕ್ಟರ್ ಕೇಳ್ತಾರೆ, ನಿಮಗೆ ಕಂಪ್ಲೇಂಟ್ ಮಾಡಬೇಕಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಅಂತ. ತಕ್ಷಣ ನಂದಿತಾ ಹೌದು ಅಂದ ಕೂಡಲೇ ಕಂಡಕ್ಟರ್ ಡ್ರೈವರ್ಗೆ ಇನ್ನೂ ಬಸ್ ಎಲ್ಲೂ ನಿಲ್ಲೋದು ಬೇಡ, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಅಂತಾರೆ. ಇದನ್ನ ಕೇಳಿದ ತಕ್ಷಣವೇ ಆತ ತುಂಬಾ ಭಯ ಪಡ್ತಾನೆ. ಆತನ ಬಾಯಿಂದ ಬರ್ತಿದ್ದ ಒಂದೇ ಮಾತು, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಸ್ಟೇಷನ್ಗೆ ಬರಬೇಕು, ಈ ಹುಡುಗಿನೇ ಏನೋ ಮಾಡಿದ್ದಾಳೆ ಅಂತ ಕಂಡಕ್ಟರ್ಗೆ ಹೇಳ್ತಾನೆ ಇರ್ತಾನೆ. ಆದ್ರೆ ಆತನ ಮಾತಿಗೆ ಆತ ಬದ್ಧನಾಗಿ ನಿಲ್ದೆ ಸ್ವಲ್ಪವೇ ಬಸ್ನ ಡೋರ್ ಕಡೆಗೆ ಹೆಜ್ಜೆ ಹಾಕ್ತಾನೆ. ಅದೊಂದು ಟ್ರಾಫಿಕ್ ಜಾಸ್ತಿ ಇದ್ದ ರೋಡ್ ಆಗಿದ್ರಿಂದ ಬಾಗಿಲು ಬಡಿದು ಬಸ್ನಿಂದ ಕೆಳಗೆ ಇಳಿತಾನೆ. ಆದ್ರೆ ಕೆಳಗೆ ಇಳಿದ ಅವನನ್ನ ಕಂಡಕ್ಟರ್ ಹೋಗಿ ಹಿಡ್ಕೋತಾರೆ. ಆದ್ರೆ ಆತ ನಾನೇನು ಮಾಡಿಲ್ಲ, ನಾನೇಕೆ ಭಯ ಪಡಬೇಕು, ನಾನ್ ಪೊಲೀಸ್ ಸ್ಟೇಷನ್ಗೆ ಬರಲ್ಲ ಅಂತ ಹೇಳ್ತಾನೆ. ಕಂಡಕ್ಟರ್ ಕೈಯಿಂದ ತಪ್ಪಿಸಿಕೊಂಡು ರೋಡ್ ಕ್ರಾಸ್ ಮಾಡಿ ಓಡಿ ಹೋಗ್ತಾನೆ. ಈ ರೋಡ್ ಕ್ರಾಸ್ ಮಾಡುವಾಗ ಏನಾದ್ರೂ ಆಕ್ಸಿಡೆಂಟ್ ಆಗುತ್ತೆ ಅಂತ ಸ್ವಲ್ಪವೂ ಯೋಚಿಸದೆ ಕಣ್ಣು ಮುಚ್ಚಿ ಓಡಿ ಹೋಗ್ತಾನೆ. ಈ ಕಂಪ್ಲೀಟ್ ವಿಡಿಯೋನ ನಂದಿತಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಂತರ ಆ ಬಸ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಈ ಕಂಪ್ಲೀಟ್ ವಿಡಿಯೋ ತೋರಿಸಿ ನಂದಿತಾ ಆತನ ಮೇಲೆ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ನ ಕೂಡ ರಿಜಿಸ್ಟರ್ ಮಾಡಿಸ್ತಾರೆ. ಪೊಲೀಸರು ಕಂಪ್ಲೇಂಟ್ ತಗೊಂಡು ಇಮಿಡಿಯೇಟ್ ಆಗಿ ಈತ ಯಾರು ಅಂತ ಕಂಡು ಹಿಡಿದಾಗ ಗೊತ್ತಾಗುತ್ತೆ ಆತ ಅದೇ ಏರಿಯಾದಲ್ಲಿ ವಾಸವಾಗಿದ್ದಾನೆ. ಆತನ ಹೆಸರು ಸಾವತ್ ಶಾ. ಆತನಿಗೆ ಸುಮಾರು 28 ವರ್ಷ ಅನ್ನೋದು ಗೊತ್ತಾಗುತ್ತೆ. ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ. ಯಾವುದೋ ಒಂದು ಹೆಣ್ಣಿನ ಪಕ್ಕ ಬಸ್ನಲ್ಲಿ ಕೂತು ಹೀಗೆ ಮಾಡ್ತಾನೆ ಅಂದ್ರೆ ಆತನ ಧೈರ್ಯ ಎಷ್ಟಿರಬೇಕು ಯೋಚಿಸಿ. ಪೊಲೀಸರ ವಿಚಾರಣೆ ಮುಗಿಸಿ ಅವರು ಹೇಳಿರೋದು ಏನಂದ್ರೆ ಈತನ ಕೆಲಸವೇ ಇದೆ. ಅದೇ ಬಸ್ ಸ್ಟಾಪ್ ನಲ್ಲಿ ಕಳೆದ 5 ವರ್ಷಗಳಿಂದ ಇವನ ರೀತಿ ಬಹಳಷ್ಟು ಜನ ಸುತ್ತಾಡ್ತಾನೆ ಇದ್ದಾರೆ. ಇವರು ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಯಾವುದಾದರೂ ಒಂದು ಬಸ್ ಹತ್ತಾರೆ, ಅಲ್ಲಿ ಯಾರಾದರೂ ಒಂಟಿ ಮಹಿಳೆಯರು ಕೂತಿದ್ರೆ ಅವರ ಪಕ್ಕ ಹೋಗಿ ಕೂತ್ಕೋತಾರೆ. ನಂತರ ನಿಧಾನವಾಗಿ ಮಾತನಾಡಿಸೋ ಪ್ರಯತ್ನ ಪಡ್ತಾರೆ. ಆ ಮಹಿಳೆಗೆ ಎಷ್ಟು ಲೆವೆಲ್ಗೆ ಅನ್ಕಂಫರ್ಟಬಲ್ ಮಾಡಲು ಸಾಧ್ಯವೋ ಅಷ್ಟು ಲೆವೆಲ್ಗೆ ಮಾಡ್ತಾರೆ. ನಂತರ ಆಕೆ ಏನಾದ್ರೂ ಜಗಳವಾಡೋಕೆ ಶುರು ಮಾಡಿಕೊಂಡ್ರೆ, ಕೂಗಾಡೋಕೆ ಶುರು ಮಾಡಿಕೊಂಡ್ರೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಇಳಿದು ಹೋಗ್ತಾರೆ. ಇಷ್ಟೊಂದು ಪಬ್ಲಿಕ್ ಆಗಿ ಈ ರೀತಿ ಮಹಿಳೆಯರೊಂದಿಗೆ ಅಸಭ್ಯವಾಗಿ ನಡ್ಕೊಳ್ಳೋರು ಇನ್ನೇನು ಮಹಿಳೆಯರು ಒಂಟಿಯಾಗಿ ಇವರ ಕೈಗೆ ಸಿಕ್ಕರೆ ಏನ್ ಮಾಡ್ತಾರೆ ಅಂತ ಒಮ್ಮೆ ಯೋಚಿಸಿ ನೋಡಿ ವೀಕ್ಷಕರೇ. ಇದೆಲ್ಲ ಮೀರಿ ನಂದಿತಾ ಕೂತ್ಕೊಂಡಿದ್ದ ಸೀಟ್ ಒಂದು ಲೇಡೀಸ್ ಸೀಟ್. ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗೋದು ಯಾವಾಗ ನಂದಿತಾ ಈ ವಿಡಿಯೋನ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೋ ಆಗ. ಅಖಿಲ ಕೇರಳ ಪುರುಷರ ಸಂಘದ ಅಧ್ಯಕ್ಷ ಈ ಕೇಸನ್ನ ಒಂದು ಹನಿ ಟ್ರ್ಯಾಪ್ ಕೇಸ್ ಅಂತ ಹೇಳಿ ಸಾವತ್ ಶಾಗೆ ಬೇಲ್ ಕೊಡಿಸಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ನಂದಿತಾ ಮಸ್ತಾನಿ ಅವರ ಇನ್ಸ್ಟಾಗ್ರಾಮ್ ನಲ್ಲಿರೋ ಫೋಟೋಸ್ ಹಾಗೂ ವಿಡಿಯೋಸ್ ಗಳೆಲ್ಲವೂ 18+ ಕ್ಯಾಟಗರಿ ಅವುಗಳೇ. ಆತನಿಗೆ ಮಾಡಿದ ಸನ್ಮಾನದ ವಿಡಿಯೋ ನೀವೇ ನೋಡಿ. ನಂದಿತರ ಇನ್ಸ್ಟಾಗ್ರಾಮ್ ನಲ್ಲಿರುವ ಅವರ ಫೋಟೋಗಳು ವಿಡಿಯೋಗಳನ್ನ ನೋಡಿ ಈಕೆ ಇದನ್ನ ಇಂಟೆನ್ಷನಲಿ ಪಬ್ಲಿಸಿಟಿಗೋಸ್ಕರ ಮಾಡಿರೋದು ಅನ್ನೋದು ಅವರ ವಾದ. ವೀಕ್ಷಕರೇ, ಈ ವಿಡಿಯೋ ಮಾಡಿರೋ ಉದ್ದೇಶ ನಮಗೆ ತಿಳಿದಿರೋ ಪ್ರತಿಯೊಂದು ಹೆಣ್ಣು ಮಕ್ಕಳು ಬಸ್ನಲ್ಲಿ ಜರ್ನಿ ಮಾಡುವಾಗ ಈ ತರಹದ ಒಂದು ಕೆಟ್ಟ ಅನುಭವ ಆಗೇ ಆಗಿರುತ್ತೆ. ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಹೋಗಿರ್ತಾರೆ. ಆದ್ರೆ ನಿಜವಾಗ್ಲೂ ಅಂತದೊಂದು ಕೆಟ್ಟ ಘಟನೆ ನಡೆದಿದೆ ಅಂದ್ರೆ ಧ್ವನಿ ಎತ್ತಿ ಮಾತಾಡಿ, ಕಾನೂನಿನ ಸಹಾಯ ತಗೊಳ್ಳಿ. ಇದು ಪುರುಷರಿಗೂ ಅನ್ವಯವಾಗುತ್ತೆ. ಪುರುಷರೇ, ವಿನಾಕಾರಣ ಯಾವುದೇ ಆರೋಪ ಬಂದ್ರೂ ಧೈರ್ಯವಾಗಿ ನಿಂತು ಹೋರಾಡಿ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹೆದರಿಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.